ನನಗೆ ಮನೋಜ್ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಎಕ್ಸ್ಪೆಷಲಿ ಸುಮ್ಮನೆ ಅವ್ರು ದುಡ್ಡು ತಗೊಂತಾರೆ, ವೀಕೆಂಡ್ ಹೇಳ್ಕೊಡ್ತಾರೆ, ಅದು ಏನೋ ಅರ್ಥ ಆಗಲ್ಲ. ಕ್ವಶನ್ಸ್ ಹಾಕಿದ್ರೆ ಯಾರಿಗ ಆನ್ಸರ್ ಮಾಡೋರು ಇಲ್ಲ. ಹಿಂಗಾಗಿದ್ರಿಂದ ಸ್ವಲ್ಪ ಅಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು. ಪ್ರಾಫಿಟ್ ನೋಡಿದ್ರೆ ಬರೀ ಗ್ರೀನೇ ಇದೆ, ಬರೀ ಒಂದು ರೆಡ್ ಕಾಣಿಸ್ತಾ ಇಲ್ಲ. ಸೊ ಹೌ ಇಟ್ ಈಸ್ ಪಾಸಿಬಲ್? ಪ್ರಾಫಿಟ್ ಇಸ್ 2.26 lakhs ಅಂಡ್ ಜಸ್ಟ್ ಲಾಸ್ಟ್ 3 months ಅಲ್ಲಿ ಮಾಡಿದಿರಾ. ಸೊ ಒಂದು ರೆಡ್ ಇಲ್ಲ. ಸೊ ಸೈಕಾಲಜಿಕಲಿ ನೀವು ಎಷ್ಟು ಹ್ಯಾಪಿ ಆಗಿದ್ದೀರಾ ಅಂತ ಅಲ್ಲೇ ಗೊತ್ತಾಗುತ್ತೆ. ಏನ್ ಮ್ಯಾಜಿಕ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಮ್ಯಾಜಿಕ್ ಏನಿಲ್ಲ ಸರ್. ನೀವು ಒಂದ್ಸಲ ಕಲ್ತ್ರೆ ಲೈಫ್ ಲಾಂಗ್ ದುಡ್ಡು ಮಾಡ್ತೀರಾ. ಟಿಡಿ ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ ಜೀವನ ಬದಲಾಯಿಸುವ ಕೋರ್ಸ್ ತಗೊಳ್ಳಿ. ಟಿಡಿ ಸಾಧಕರಿಗೆ ಬಂದಿದ್ದೀರಾ. ಸೊ ಕಪ್ ನಮ್ದೆ, ತಗೊಳ್ಳಿ ಸರ್ ಕಪ್. ಸ್ಮಾಲ್ ಗಿಫ್ಟ್ ಫ್ರಮ್ ಟಿಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್ ಸರ್. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಟಿಡಿ ಸಾಧಕರು ಇದ್ದಾರೆ. ಸೊ ಅವ್ರ ಹೆಸರು ಬಂದು ವಿವೇಕ್ ರಾಜು ಸಿ ಅಂತ. ಸೊ ಅವ್ರು IT ಎಂಪ್ಲಾಯ್ ಆಗಿದ್ರು ಸಹ ಪಾರ್ಟ್ ಟೈಮ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಬಂದು ಸೊ ತುಂಬಾ ದೊಡ್ಡ ಪ್ರಾಫಿಟ್ ಮಾಡಿದ್ದಾರೆ. ಅವ್ರ ಪ್ರಾಫಿಟ್ ಇರೋ ರಹಸ್ಯ ಏನು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ವಿವೇಕ್ ರಾಜು ಸಿ ಅಂತ. ಸೊ ಅವರು ಫ್ರೀ ಟೈಮಲ್ಲಿ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಸಹ ಮಾಡಿ ಒಳ್ಳೆ ಪ್ರಾಫಿಟಬಲ್ ಟ್ರೇಡರ್ ಆಗಿದ್ದಾರೆ. ಸೊ ಆ್ಯಂಡ್ ಈ ವರ್ಷ ಒಳ್ಳೆ ಪ್ರಾಫಿಟು ಮಾಡಿದ್ದಾರೆ ಆ್ಯಂಡ್ ಈಸ್ ಅರ್ನಿಂಗ್ ಮೋರ್ ದೆನ್ 3% ಪರ್ ಮಂತ್, 3 to 4% ಮಾಡ್ತಾ ಇದ್ದಾರೆ. ಈಸ್ ವೆರಿ ಹ್ಯಾಪಿ ವಿತ್ TD ಅಕಾಡೆಮಿ ಆ್ಯಂಡ್ ವಾಟ್ ಎವರ್. ಸೊ ಅವರಿಂದನೇ ತಿಳ್ಕೊಳ್ಳೋಣ ಅವ್ರ ಬಗ್ಗೆ. ಬಟ್ ಹೆಂಗೆ ಮಾಡಿದ್ರು ಇಷ್ಟು ಪ್ರಾಫಿಟ್ಟು, ಈ ಪ್ರಾಫಿಟಿಂದ ಏನೇನೆಲ್ಲ ಶ್ರಮ ಇದೆ, ಎಷ್ಟೆಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ, ಪ್ರತಿಯೊಂದು ಪಾಯಿಂಟನ್ನು ತಿಳ್ಕೊಳ್ಳೋಣ. ಈ ಕಂಪ್ಲೀಟ್ ವಿಡಿಯೋನ ನೋಡಿ ನಿಮಗೆ ತುಂಬ ಟೇಕ್ ಅವೇ ಸಿಗುತ್ತೆ. ನಾನು 1 ವರ್ಷದಿಂದ ಇದೆ TD ಅಕಾಡೆಮಿದಲ್ಲಿ ಬಂದು ಜಾಯ್ನ್ ಆಗಿದೆ. ಆಗಸ್ಟ್ ಬ್ಯಾಚು. ಆಲ್ಮೋಸ್ಟ್ 1 year ಕಂಪ್ಲೀಟ್ ಆಗ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಇಲ್ಲಿ ಮೆಂಟರ್ಸ್ ಎಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಕ್ಸ್ಪೆಷಲಿ ವಿನೋದ್, ವಿಶ್ವ ಆ್ಯಂಡ್ ನವೀನ್ ಸರ್, ಅವ್ರು 3 ಜನನು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನನಗೆ ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು ಅವರು ನೈಟು 9 o'clock ಆಗಲಿ 10 o'clock ಆಗಲಿ ಕಾಲ್ ಮಾಡಿದಾಗೂ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಏನೇನು ಡೌಟ್ಸ್ ಇದ್ರು ಇವಾಗೂ ಅಷ್ಟೇ ನಾನು JP ನಗರ್ ಬ್ರಾಂಚ್ಗೆ ಹೋಗಿ ವಿನೋದ್ನ ವಿಶ್ವರ್ನ ಮೀಟ್ ಮಾಡಿದ್ರೆ ಅವ್ರು ಇವಾಗೂ ಸಹ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ TD ಅಕಾಡೆಮಿ. ಆಫ್ಟರ್ 1 year ಆಲ್ಸೋ ಸ್ಟಿಲ್ ದೇ ಆರ್ ಗಿವಿಂಗ್ ಸಪೋರ್ಟ್ ಟು ಮೀ. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು. ಬಿಫೋರ್ ಗೋಯಿಂಗ್ ಟು ದಿಸ್ ಟ್ರೇಡಿಂಗ್ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನಿಮ್ಮ ಒಂದು ಬಾಲ್ಯ ಹೇಗಿತ್ತು? ಸೊ ಮೂಲತಃ ನೀವು ಯಾವ ಊರು, ಮತ್ತು ಈ ಒಂದು ಸ್ಟಾಕ್ ಮಾರ್ಕೆಟ್ ಅನ್ನೋ ಬಿಸ್ನೆಸ್ಗೆ ಹೆಂಗೆ ಕಾಲಿಟ್ರಿ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ವಿವರವಾಗಿ ಹೇಳ್ಕೊಡಿ ಸರ್. ಶೋರ್. ನಾನು ಹುಟ್ಟಿದ್ದು ನಮ್ಮ ಅಜ್ಜಿ ಮನೇಲಿ ಆನೇಕಲ್ ಹತ್ರ, ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ. ನಮ್ಮ ತಂದೆ ಮೂಲತಃ ಟೀಚರ್ ಆಗಿದ್ದಾರೆ. ಅದಕ್ಕೆ ನನಗೆ ಟೀಚರ್ ಅಂದರೆ ಒಂದು ಗ್ರೇಟ್ ರೆಸ್ಪೆಕ್ಟ್ ಇದೆ ಟೀಚರ್ ಮೇಲೆ, ನಿಮ್ಮೇಲೂ. ಆಮೇಲೆ ನನಗಿದು ಆ್ಯಕ್ಚುಲಿ ನನಗೆ ಟ್ರೇಡಿಂಗ್ ಅಕೌಂಟಲ್ಲಿ ನನಗೇನು ಐಡಿಯಾನೂ ಇರಲಿಲ್ಲ. ಆ್ಯಕ್ಚುಲಿ 2016 ನಮ್ದು ಸಿಂಗ್ಸಂದ್ರದಲ್ಲಿ ಅಪಾರ್ಟ್ಮೆಂಟ್ ತಗೊಂಡೆ. ಅವನ ಹತ್ರ ಇಂಟೀರಿಯರ್ ಮಾಡೋಕ್ಕೆ ದುಡ್ಡಿರಲಿಲ್ಲ. ಅವಾಗ ನಮ್ಮ ವೈಫು ಅವ್ರ ಅಂಕಲ್ಗೆ ಒಬ್ರು ಕಾಲ್ ಮಾಡಿ, ಅವರು ಅವಾಗ ಇಂಟೀರಿಯರ್ ಹೆಂಗ್ ಮಾಡೋದಂತ ಒಂದು ದೊಡ್ಡ ಯೋಚನೆ ಆಗಿತ್ತು ನನಗೆ. ಅವಾಗ ನಮ್ಮ ವೈಫ್ ಅವರು ಒಬ್ಬ ಅಂಕಲ್ ಕಾಲ್ ಮಾಡಿ ಒಂದು ಅಕೌಂಟ್ ಕೊಟ್ಬಿಟ್ಟು ಲಾಗಿನ್ ಆಗಿ ನೋಡಿ ಅಂದ್ರು. ಅದು ನಾನು ಲಾಗಿನ್ ಆಗಿ ನೋಡಿದಾಗ ನಂಗೆ ಶಾಕ್ ಆಯ್ತು. ಆಲ್ಮೋಸ್ಟ್ 8 lakhs ಇತ್ತು ನಮ್ಮ ವೈಫ್ ಅಕೌಂಟ್ ಅಲ್ಲಿ. ಆಮೇಲೆ ನಾನು ಜಸ್ಟ್ ಕೇಳಿದೆ, ಇದು ಹೌ ಇಟ್ ಈಸ್ ಪಾಸಿಬಲ್, 8 lakhs ಎಲ್ಲಿಂದ ಬಂತು ನಿಂಗೆ ಅಂತ. ಆಮೇಲೆ ಅವರು SIP ಮಾಡ್ತಾ ಇದ್ರು. SIP ಮಾಡ್ತಾರಿಂದ ಅಕೌಂಟ್ ಅಲ್ಲಿ ಇತ್ತು. ಅವಾಗ ಅವ್ರ ದುಡ್ಡು ನಾನು ತಗೊಂಡು ನಮ್ದು ಇಂಟೀರಿಯರ್ ಮಾಡಿದೆ. ಆಮೇಲೆ 2016 ಆಮೇಲೆ ನಾನು ಸ್ಟಾರ್ಟ್ ಮಾಡಿದೆ, SIP ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಅಮೌಂಟ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನನಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು. ಏನಿದು ಟ್ರೇಡಿಂಗ್ ಅಂದ್ರೆ ಏನು, ಹೆಂಗ್ ಮಾಡೋದು, ಇದರಲ್ಲಿ ದುಡ್ಡಿದೆ ಅಂತ. ಅಲ್ಲಿಂದ ನಂದು ಟ್ರೇಡಿಂಗ್ ಬಿಸ್ನೆಸ್ ಸ್ಟಾರ್ಟ್ ಆಯ್ತು. ಫಸ್ಟ್ ಒಂದು 3 years ಎಲ್ಲರೂ ಯೂಶುವಲ್ ಆಗಿ ಲಾಸ್. ಆಮೇಲೆ ಒಂದು 3 years ಆದ್ಮೇಲೆ ಒಂದು ಅನದರ್ 3 years ಒಂದ್ ಸ್ವಲ್ಪ 10,000 15,000 ಆ ಥರ ಇತ್ತು. ಆಮೇಲೆ ನಂಗೆ ಒಂದು ಚಾಲೆಂಜ್ ಆಗಿ ತಗೊಂಡೆ. ನಾನು ಇದರಲ್ಲಿ ದುಡ್ಡಿದೆ, ಇದು ಲಾಸ್ ಆಗೋದಿಲ್ಲ. ಚಾಲೆಂಜ್ ಆಗಿ ತಗೊಂಡು ಕರೆಕ್ಟಾಗಿ ಕಲಿಬೇಕು, ಯಾರು ಮೆಂಟರ್ಶಿಪ್ ಹಿಡಿಬೇಕನ್ನ, ಅದ್ರ ಒಳ್ಳೆ ಗುರು ಹಿಡಿಬೇಕಂತ ಒಂದ್ ಸ್ವಲ್ಪ ಹಿಂದೆ ಬಿದ್ದೆ. ಅವಾಗ ನೋಡಿದಾಗ ಯೂಟ್ಯೂಬಲ್ಲಿ ನಿಮ್ದು TD ನೋಡಿದೆ. ಆಮೇಲೆ ಖುಷಿ ಆಯ್ತು. ಒಂದು 3 months ನಿಮ್ದು ವಿಡಿಯೋಸ್ ಎಲ್ಲ ನೋಡಿ ಫಾಲೋ ಅಪ್ ಮಾಡಿ. ಯಾಕೆ ಅಷ್ಟೊತ್ತರದಲ್ಲಿ ನಾನು ಬೇರೆ ಕಡೆ 2-3 ಇನ್ಸ್ಟಿಟ್ಯೂಟ್ಗಳಲ್ಲಿ ಆಫ್ಲೈನ್ ಅಲ್ಲಿ ತಗೊಂಡಿದ್ದೆ.
ಸಾರಿ ಆನ್ಲೈನ್ ಅಲ್ಲಿ ತಗೊಂಡಿದ್ದೆ. ಓಕೆ. ಸುಮ್ನೆ ಅವ್ರು ದುಡ್ಡು ತಗೊಂತಾರೆ, ವೀಕೆಂಡ್ ಹೇಳ್ಕೊಡ್ತಾರೆ, ಅದು ಏನೋ ಅರ್ಥ ಆಗಲ್ಲ, ಕ್ವಶನ್ಸ್ ಹಾಕರೆ ಯಾರಿಗ ಆನ್ಸರ್ ಮಾಡೋರು ಇಲ್ಲ. ಹಿಂಗಾಗಿದ್ರಿಂದ ಸ್ವಲ್ಪ ಅಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು. ಇವನ್ ನನಗೆ ಸ್ಟಡೀಸ್ಗೋಸ್ಕರ ಆಲ್ಮೋಸ್ಟ್ 1 ಲಕ್ಷ ಸ್ಪೆಂಡ್ ಮಾಡಿದ್ದೀನಿ. ಓಕೆ. ಆಮೇಲೆ ನನಗೆ ಇಲ್ಲಿ ಲಾಸ್ಟ್ ಇಯರು ನಾನು ಹೇಳ್ದಂಗೆ 18th ಆಗಸ್ಟ್ ಅಲ್ಲಿ ಬಂದು ಜಾಯ್ನ್ ಆದೆ. ಇವಾಗ ನೀವು ನಂದೇನದು ಅಲ್ಲಿಂದ ನಂದು ಸ್ಟಾರ್ಟ್ ಆಯ್ತು ನಂದು ಜರ್ನಿ, ಅರ್ನಿಂಗ್ ಜರ್ನಿ. ಎಸ್ ಸರ್. ಸೊ ಇವತ್ತು ನಿಮ್ಮ ಪ್ರಾಫಿಟ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನೀವು ಪ್ರಾಫಿಟ್ ನೋಡಿದ್ರೆ ಬರೀ ಗ್ರೀನೇ ಇದೆ, ಬರೀ ಒಂದು ರೆಡ್ ಕಾಣಿಸ್ತಾ ಇಲ್ಲ. ಸೊ ಹೌ ಇಟ್ ಈಸ್ ಪಾಸಿಬಲ್ ಸರ್? ಸೊ ಯು ಕ್ಯಾನ್ ಸಿ ದ ಪ್ರಾಫಿಟ್ ಈಸ್ 2.26 lakhs and just you have made it from last 3 months ಅಲ್ಲಿ ಮಾಡಿದಿರಾ, and you have made roughly so 3.5% ದುಡ್ಡು ಮಾಡಿದಿರಾ. ಸೊ ROI is 3.5% ತಿಂಗಳಿಗೆ ಮಾಡ್ತಾ ಇದ್ದೀರಾ, ವಿಚ್ ಇಸ್ ಅ ವೆರಿ ಗ್ರೇಟ್ ರಿಟರ್ನ್ಸ್. ಸೊ 3% ಮಾಡೋದಕ್ಕೆ ಆ್ಯಂಡ್ ದಟ್ ಟು ಇಟ್ಸ್ ಅದು ನೋಡೋದಕ್ಕೆ ಖುಷಿ ಆಗ್ತದೆ ನೋಡಿ. ಸೊ ಒಂದು ರೆಡ್ ಇಲ್ಲ. ಸೊ ಸೈಕಲಾಜಿಕಲಿ ನೀವು ಎಷ್ಟು ಹ್ಯಾಪಿಯಾಗಿದ್ದೀರಾ ಅಂತ ಅಲ್ಲೇ ಗೊತ್ತಾಗುತ್ತೆ. ಬಿಕಾಸ್ ರೆಡ್ ಅನ್ನೋದು ತುಂಬ ಜನಕ್ಕೆ ನಿದ್ದೆ ಕೆಡಿಸುತ್ತೆ. ಸೊ ಸರ್ರು ರೆಡ್ಡೇ ನೋಡ್ತಾ ಇಲ್ಲ, ಸೊ ಓನ್ಲಿ ಗ್ರೀನ್. ವೈ? ಬಿಕಾಸ್ ಆಫ್ ಈಕ್ವಿಟಿ ಮಾರ್ಕೆಟ್ಸ್. ಐ ಆಮ್ ವೆರಿ ಕ್ಲಿಯರ್, ಈಕ್ವಿಟಿ ಮಾಡಿದ್ದೀರಾ. ಸೊ ಈಕ್ವಿಟೀಸ್ ಅಲ್ಲಿ ಸರ್, ಸೊ ನೀವು ಟ್ರೇಡನ್ನ ಹೆಂಗೆ ಪಿಕ್ ಮಾಡ್ತೀರಾ? ಬಿಕಾಸ್ ಮೆನಿ ಪೀಪಲ್ ವಿಲ್ ಬಿ ಕ್ಯೂರಿಯಸ್, ಹೆಂಗೆ ಟ್ರೇಡ್ ಪಿಕ್ ಮಾಡ್ತಾರೆ, ಯಾವ ಪಾಯಿಂಟಲ್ಲಿ ಪಿಕ್ ಮಾಡ್ತಾರೆ, ಅದರಿಂದ ಯಾವ ಸೀಕ್ರೆಟ್ ಇದೆ, ಸ್ವಲ್ಪ ಸೀಕ್ರೆಟ್ ರಿವೀಲ್ ಮಾಡಿ ಸರ್. ಸೀಕ್ರೆಟ್ ಏನಿಲ್ಲ ಸರ್, ನಂದು ಎಲ್ಲ ನೀವ್ ಹೇಳ್ಕೊಟ್ಟಿರೋದೆ. ಇಲ್ಲಿ ಸೀಕ್ರೆಟ್ ಅಂತ ಏನು ಇಲ್ಲ. ಸರ್ ಲಾಸ್ಟ್ ಇಯರ್ ನಂಗೆ ನಂದು ನೀವು ನೋಡಿದ್ರು ನಂದೆಲ್ಲ ಲಾಸ್ಟ್ ಇಯರ್ ಆಗಸ್ಟ್ ಮೇಲೆ ನಂದೆಲ್ಲ ಪ್ರಾಫಿಟ್ ಜಾಸ್ತಿ ಇರೋದು. ಯಾಕಂದ್ರೆ ಅಲ್ಲಿವರೆಗೂ ನನಗೆ ಒಂದ್ ಸ್ವಲ್ಪ ಲಾಸಸ್ ಕಾಣ್ತಾ ಇತ್ತು. ಯಾಕಂದ್ರೆ ನನಗೆ ಕರೆಕ್ಟ್ ಆಗಿ ಗುರು ಇಲ್ಲ. ನಾನು ಹೇಳೋದಂದ್ರೆ ಫಸ್ಟ್ ನೀವು ಒಂದು ಗುರುನ ಐಡೆಂಟಿಫೈ ಮಾಡಿ. ಒಂದು ಗುರುನ ಐಡೆಂಟಿಫೈ ಮಾಡಿದ್ರೆ ನಿಮ್ಗೆ ಗುರಿ ಮುಟ್ಟಕ್ಕೆ ಈಸಿ ಆಗುತ್ತೆ. ಗುರುಗಳು ದಾರಿ ತೋರಿಸ್ತಾರೆ ನಿಮ್ಗೆ ಗುರುನೇ ಇಲ್ದಿರೋ ನಂತರ, ಹಾನೆಸ್ಟ್ ಆಗಿ ಹೇಳ್ಬೇಕಾದ್ರೆ ನಂತರ ಗುರುನೇ ಇಲ್ದಿರ ಫಸ್ಟ್ ಒಂದು 6 years 2016 ಆ ಕೆಲಸ 17 ಸ್ಟಾರ್ಟ್ ಮಾಡಿದ್ದು. ನಾನು ತುಂಬಾ ಹಿಕಪ್ಸ್, ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಆಯ್ತು. ಯಾಕಂದ್ರೆ ಈಗ ಸರಿ ಪ್ರಾಪರ್ ಗುರು ಬೇಕಲ್ಲ. ಆಮೇಲೆ ಆಗಸ್ಟ್ ಲಾಸ್ಟ್ ಇಯರ್ ಜಾಯ್ನ್ ಆದ್ಮೇಲೆ ನನಗೊಂದು ಗುರು ಅಂತ ಸಿಕ್ಕಿದ್ರು. ಆಮೇಲೆ ಕ್ಲಾಸಿಗೆ ಬಂದು ಕಲಿತೆ. ಇದರಲ್ಲಿ ಮೇನ್ ಥಿಂಗ್ ಏನಂದ್ರೆ ನನಗೆ RSI 3070 ಅದು ತುಂಬಾ ಲೈಕ್ ಆಯ್ತು. ಆಮೇಲೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈಚ್ ಅಂಡ್ ಎವ್ರಿ ಸೆಕ್ಟರ್ಸ್ ಅಲ್ಲಿ ಫಸ್ಟ್ 3 ಸ್ಟಾಕ್ಸ್ ಮಾತ್ರ ನಾನು ಟ್ರೇಡ್ ಮಾಡೋದು. ದ ಬೆಸ್ಟ್ ಅಂದ್ರೆ ಎಲ್ಲ ಸೆಕ್ಟರ್ಸ್ ಹುಡುಕಿ. ಇವಾಗ ನೀವು ಕ್ಲಾಸ್ ಸೇರ್ಕೊಂಡ್ರೆ ಮನೋಜ್ ಸರ್ ಬರ್ಸಾರ, ಅದನ್ನ ಲಿಟ್ರಲಿ ಬರ್ಸಾರ, ನನ್ನ ಹತ್ರ ಇವಾಗೂ ಇದೆ. ಫಸ್ಟ್ ಎಲ್ಲ ಸೆಕ್ಟರ್ಸ್ ಅಲ್ಲೂ ಫಸ್ಟ್ 3 ಸ್ಟಾಕ್ಸ್ ತಗೊಳ್ಳಿ, ಅದ್ರ ಮೇಲೆ ಟ್ರೇಡ್ ಮಾಡಿ. ಈ ಪೆನ್ನಿ ಸ್ಟಾಕ್ಸು, ಆ ಸ್ಟಾಕ್ಸು, ಈ ಸ್ಟಾಕ್ಸ್ ಯಾವ್ದ್ರ ಮೇಲೂ ಇನ್ವೆಸ್ಟ್ ಮಾಡಬೇಡಿ. ಆಮೇಲೆ ನೀವು RSI ತಗೊಂಡ್ರೆ ನಿಫ್ಟಿ 50 ಸ್ಟಾಕ್ಸ್ ತಗೊಳ್ಳಿ. ತಪ್ಪರೆ ನಿಫ್ಟಿ 50 ಆರ್ ನಿಫ್ಟಿ 50 ನೆಕ್ಸ್ಟ್ 100 ಅಷ್ಟೇ. ಅದು ಬಿಟ್ಟು ಬೇರೆ ಏನು ಮಾಡಕ್ ಹೋಗ್ಬೇಡಿ. ನೀವು ಒಂದ್ಸಲ ಕಲ್ತ್ರೆ ಲೈಫ್ ಲಾಂಗ್ ದುಡ್ಡು ಮಾಡ್ತೀರಾ. ಅದೇ ನೀವು ಒಂದ್ಸಲ ಕಲಿಬೇಕು. ಅದು ಯಾವ ಥರ ಕಲಿಬೇಕಾದ್ರೆ ಕರೆಕ್ಟಾಗಿ ಗುರುನ ಹಿಡಿದು ಕಲಿಬೇಕು. ನೀವು ಎಲ್ಲೆಲ್ಲೋ ಹೋಗಿ ಕಲ್ತು ದುಡ್ಡು ಹಾಕಿ ಮಾಡಿದ್ರೆ ಸುಮ್ಮನೆ ದುಡ್ಡು ಬೇಸ್ ಆಗುತ್ತೆ ಅಷ್ಟೇ. ಎಸ್ ಸರ್. ಸರ್ ನಿಮ್ಮದು 2 ಅಕೌಂಟ್ ಇದೆ. ಇದರಲ್ಲಿ ನೋಡ್ತಾ ಇದ್ದೀನಿ ಏಂಜಲಲ್ಲಿ. ಇದರಲ್ಲಾದರೂ ರೆಡ್ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀನಿ, ಇದರಲ್ಲೂ ರೆಡ್ ಇಲ್ಲ. ಇದರಲ್ಲೂ ಹುಡುಕ್ತಾ ಇದ್ದೀನಿ, ರೆಡ್ ಸಿಗುತ್ತಾ ಅಂತ ರೆಡ್ ಇಲ್ಲ. ಏನು ಮ್ಯಾಜಿಕ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಮ್ಯಾಜಿಕ್ ಏನಿಲ್ಲ ಸರ್. ನೀವು ಹೇಳ್ದಂಗೆ ನಾನು ವರ್ಕಿಂಗ್ ಪ್ರೊಫೆಷನಲ್ ಇದ್ದೀನಿ. ನನಗೆ ಟೈಮ್ ಸಿಗೋದು ತುಂಬ ಕಷ್ಟ ಇದೆ. ಯಾಕಂದ್ರೆ ಯಾವ ಟೈಮ್ ಇದೆಯೋ ಮೀನ್ಸ್ ಎಲ್ಲಿ ಒಂದು ಸ್ವಲ್ಪ ಟೈಮ್ ಸಿಗುತ್ತೋ, ಮಾರ್ನಿಂಗ್ ಟೈಮ್, ನೈಟ್ 10-11 ಆದಮೇಲೆ ಟೈಮ್ ಸಿಗುತ್ತೋ, ಅವಾಗ ನೀವು ಹೇಳ್ಕೊಟ್ಟಿರೋದು ಸ್ಟ್ರಾಟಜೀಸ್ ಆಗಲಿ, ಹಿಂಗೆ ಅನಾಲಿಸಿಸ್ ಮಾಡೋದು ಅಂತ ಹೇಳ್ಕೊಟ್ಟಿರೋದು, ಅದನ್ನು ಜಸ್ಟ್ ಗೋ ಥ್ರೂ ಮಾಡ್ತೀನಿ. ಒಂದ್ಸಲ ಗೋ ಥ್ರೂ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಮುಖಾಂತರ ನಾನು ಸ್ಟಾಕ್ ಹುಡುಕ್ತೀನಿ. ಹುಡುಕಿದಾಗ ಅದೇ ಸ್ಟಾಕಿಗೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಅದು ಯಾವಾಗ ಸ್ಟಾಕ್ ಕೆಳಗಡೆ ಬರ್ತೋ ಆವಾಗ ಪಿಕ್ ಮಾಡ್ತೀನಿ. ನಂದು ಒಂದೇ ಮೋಟೋ, ಗುಡ್ ಸ್ಟಾಕ್ ಬೈ ಅಟ್ ಲೋಯರ್ ಪ್ರೈಸ್, ಸೆಲ್ ಅಟ್ ಹೈಯರ್ ಪ್ರೈಸ್. ಎಸ್. ಸೊ ಇವ್ರದ್ದು ನೋಡ್ತಾ ಇದ್ರೆ ಸೊ ಮೇಜರ್ಲಿ ಇವ್ರು ಪಿಕ್ ಮಾಡೋದು ನೋಡಿದ್ರೆ, ಸೊ ಸೆಕ್ಟರಲ್ಲಿ ಒಂದು ಸೆಕ್ಟರ್ ತಗೊಳ್ತಾರೆ. ಲೆಟ್ಸ್ ಸೇ IT. ನಂಬರ್ 1 ಯಾರು? TCS. ನಂಬರ್ 2 ಯಾರು? ಇನ್ಫೋಸಿಸ್. ನಂಬರ್ 3 ಯಾರು? HCL. ಆದಷ್ಟು ಇದರಲ್ಲೇ, ಬೇರೆ ಜಾಸ್ತಿ ಮುಟ್ಟಲ್ಲ. ಅಂದ್ರೆ ಬೇರೆದಂದ್ರೆ ಸೆಕ್ಟರ್ಸ್ ಅಲ್ಲಿ ನೋಡ್ತೀನಿ. ಅಕಸ್ಮಾತ್ ಏನೋ ತುಂಬಾ ಡೀಪ್ ಆಗಿ ಹೋಗಿತ್ತಂದ್ರೆ ಅದು ನಿಫ್ಟಿ 50ದಲ್ಲಿ, ನಿಫ್ಟಿ ನೆಕ್ಸ್ಟ್ 50ದಲ್ಲಿ, 100 ಇತ್ತಂದ್ರೆ ಅದನ್ನು ಪಿಕ್ ಮಾಡ್ತೀನಿ ಸರ್. ಎಸ್. ಸೊ ಇವತ್ತು ಐ ಕ್ಯಾನ್ ಸಿ ಚಾರ್ಜಸ್ ಆಲ್ಸೋ. ನಾನು ನೋಡ್ದಂಗೆ ಸ್ವಲ್ಪ ಜನ ಟ್ರೇಡರ್ಸ್ಗಳು ಚಾರ್ಜಸ್ಸೇನೆ 20-30 ಸಾವಿರ ಕಟ್ತಾರೆ. ಆ್ಯಂಡ್ ಯುವರ್ ಚಾರ್ಜಸ್ ಇಸ್ 4000. ಸ್ಟಿಲ್ ಇಟ್ ಈಸ್ ರಿಯಲಿ ಕಡಿಮೆ ಚಾರ್ಜಸ್ಸು ಕಟ್ಟಿದ್ದಾರೆ. ಸೊ ಇವಾಗ ರೀಸೆಂಟ್ಲಿ ಬಜೆಟಲ್ಲಿ ದ ಚಾರ್ಜಸ್ ಹ್ಯಾಸ್ ಗಾನ್ ಅಪ್. F&O ಟ್ರೇಡಿಂಗ್ಗೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಯಾರ್ಯಾರು ಮಾಡ್ತಾಯಿದ್ರು ಹೈ ಟ್ಯಾಕ್ಸ್ ಕಟ್ತೀರಾ. ಸೊ ಅದರಿಂದ ನಾನು ಸಜೆಸ್ಟ್ ಕೊಡೋದು, ಫಸ್ಟು ನೀವು ಈಕ್ವಿಟಿಯಲ್ಲಿ ದುಡ್ಡು ಮಾಡಿ.
ಈಕ್ವಿಟಿಯಲ್ಲಿ ಚೆನ್ನಾಗೆ ಪಳಗಿ ಈಕ್ವಿಟಿಯಲ್ಲಿ ದುಡ್ಡು ಮಾಡಿ ಅದರಲ್ಲಿ ಸಕ್ಸಸ್ ಆದಮೇಲೆ ಯು ಸ್ವಿಚ್ ಆನ್ ಟು ಎಫ್ ಎಂಡ್ ಸೊ ಡೈರೆಕ್ಟಾಗಿ ಎಫ್ ಎಂಡ್ ಸ್ಟ್ರೈಟ್ ಅವೇ ಸ್ಟಾರ್ಟ್ ಮಾಡಬೇಡಿ. ಸೊ ಯಾರು ಎಫ್ ಎಂಡ್ ಸ್ಟ್ರೈಟ್ ಅವೇ ಸ್ಟಾರ್ಟ್ ಮಾಡ್ತಾರೋ ಅವ್ರ ಮನಸ್ಸಲ್ಲಿ ಏನಿದ್ರೆ ದುರಾಸೆ ಇದೆ. ಯಾಕಂದರೆ ನೇಕೆಡ್ ಆಪ್ಷನ್ ಬೈಯಿಂಗ್ ಈಸ್ ಅಲ್ಟಿಮೇಟ್ಲಿ ದುರಾಸೆನೆ. ಸೊ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನೇಕೆಡ್ ಆಪ್ಷನ್ ಬೈಯಿಂಗ್ ನಾವು ಎಲ್ಲೂ ಹೇಳ್ಕೊಡಲ್ಲ, ನೇಕೆಡ್ ಆಪ್ಷನ್ ಪ್ರಮೋಟು ಸಹ ಮಾಡಲ್ಲ. ಏನೇ ಮಾಡಿಸಿದ್ರು ಹೆಡ್ಜ್ ಮಾಡ್ತೀವಿ. ಸಿ ಬಿಫೋರ್ ಹೆಡ್ಜಿಂಗು ಇದೆಲ್ಲನೂ ಒಂದು ಸೈಡ್ಗೆ ಇಟ್ರು ದ ಫಸ್ಟ್ ಥಿಂಗ್ ಎವ್ರಿ ಒನ್ ಶುಡ್ ಡೂ ಈಸ್ ಈಕ್ವಿಟಿ ಮಾಡಿ ಹೆಡ್ಜಿಂಗ್ ಹೆಂಗಿರೋ ಕಲ್ತಿದ್ರ ಅದರ ಸಣ್ಣ ಪುಟ್ಟ ಸ್ಟ್ರಾಟಜೀಸ್ ಮಾಡಿ ದೆನ್ ವಿಲ್ ಬಿಕಮ್ ಸಕ್ಸಸ್ಫುಲ್. ಸರ್ ಸೋ ಫಾರ್ ನೀವು ಇಷ್ಟು ಮಾಡಿದ್ರಲ್ಲ, ಸೊ ಇದ್ರ ಹಿಂದೆ ಸೊ ವಾಟ್ ಆರ್ ದ ಸ್ಟ್ರಗಲ್ಸ್ ಯು ಐ ಮೀನ್ ಅಂಡರ್ಗಾನ್, ಏನೇನು ಸ್ಟ್ರಗಲ್ಸ್ ಪಟ್ಟಿದ್ದೀರಾ? ಎಸ್ ಸರ್, ಫಸ್ಟ್ 3 years ಇಟ್ಸ್ ಅ ಲಾಸ್. ನೀವು ನಮ್ದು ತೆಗೆದು ನೋಡ್ತಂದ್ರೆ PNL ಫಸ್ಟ್ 3 years ಲಾಸು. ಯಾಕಂದ್ರೆ ಅವ ನನಗೆ ಯಾವ್ದು ಪಿಕ್ ಮಾಡದಂತಾನೆ ಗೊತ್ತಿರ್ಲಿಲ್ಲ. ಈ ತರ ಏನು ಸಮುದ್ರದಲ್ಲಿ ಮಧ್ಯದ ಬಿಟ್ಟಂಗೆ ಆಗೋಗಿತ್ತು ನನಗೆ. ಎಲ್ಲಿ ಹೋಗೋದು, ಏನ್ ಮಾಡೋದು, ಹೆಂಗ್ ಕಲಿಯೋದು, ಹೆಂಗೆ ಫಸ್ಟ್ ಇದ್ರದ ದುಡ್ಡಿದೆ ಅಂತ ಗೊತ್ತು, ಕಲಿಯೋದು ಹೆಂಗೆ, ಅದು ಫಸ್ಟ್ 3 years ಲಿಟ್ಲ್ ಬಿಟ್ ಸ್ಟ್ರಗಲ್ ಆಯ್ತು. ಆಮೇಲೆ ಕಪಲ್ ಆಫ್ ಕೋರ್ಸಸ್ ಜಾಯ್ನ್ ಆದೆ, ಅದೆಲ್ಲ ಒಂದ್ ಸ್ವಲ್ಪ ದುಡ್ಡು ವೇಸ್ಟ್ ಆಯ್ತು. ಆಮೇಲೆ ಸ್ವಲ್ಪ ಜನ ನನಗೆ ಟಿಪ್ಸ್ ಕೊಡಕ್ ಕೇಳಿದ್ರು, ಅದು ತಗೊಂಡೆ, ಅದ್ಲೂ ಲಾಸ್ ಆಯ್ತು. ಒಂದು 30,000-40,000 ಅಲ್ಲೂ ಲಾಸ್ ಆಯ್ತು. ಆಮೇಲೆ ಒಬ್ರು ಅಕೌಂಟ್ ಹ್ಯಾಂಡ್ಲಿಂಗ್ ಕೇಳಿದ್ರು, ಅದನ್ನು ಕೊಟ್ಟೆ, ಅಲ್ಲೂ ಲಾಸ್ ಆಯ್ತು. ಇದೆಲ್ಲ ಆದ್ಮೇಲೆ ಅದೊಂದು ಫಸ್ಟ್ ಒಂದು 6 years ಜರ್ನಿ ಅಂತಾನೆ ಹೇಳ್ಬೋದು. ಇದೆಲ್ಲ ಸ್ಟ್ರಗಲ್ ಮಾಡಿದ್ಮೇಲೆ ಫೈನಲಿ ಡಿಸೈಡ್ ಮಾಡಿದೆ, ಇದೇನು ಯೂಸ್ ಆಗಲ್ಲ, ಬೇರೆಯವ್ರಿಗೆ ಕೊಟ್ಟು ಏನು ಯೂಸ್ ಆಗಲ್ಲ, ನಾವೇ ಮಾಡ್ಬೇಕು. ಇದು ನನ್ನ ದುಡ್ಡು, ನಾನೇ ಸ್ಟ್ರಗಲ್ ತಗೊಬೇಕು, ನಾನೇ ಮಾಡ್ಬೇಕು. ಇಲ್ಲದ್ರೆ ಯಾರೇ ಬಂದು ನನಗೆ ದುಡ್ಡು ಮಾಡ್ಕೊಡೋದಿಲ್ಲ, ಅದು ಮಾತ್ರ ಗ್ಯಾರಂಟಿ. ಯಾರು ದುಡ್ಡು ಮಾಡ್ಕೊಡೋದಿಲ್ಲ. ನಾವು ಸ್ಟ್ರಗಲ್ ಮಾಡಿ ಕಲಿತು ಮುಂದೆ ಹೋಯ್ತಂದ್ರೆ ಎಸ್ ಮಾಡ್ಬೋದು. ನಾನು 3 ಥಿಂಗ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದು ನಾಲೆಜ್ಗೋಸ್ಕರ ದುಡ್ಡು ಸ್ಪೆಂಡ್ ಮಾಡಿ. ಯಾಕಂದರೆ ಇಲ್ಲಿ ಕಲೀರಿ, ಬೇರೆ ಕಡೆ ಕಲೀರಿ, ಎಲ್ಲಿ ನಿಮ್ಗೆ ಒಳ್ಳೆ ನಾಲೆಜ್ ಸಿಗುತ್ತೋ ಒಳ್ಳೊಳ್ಳೆ ವಿಡಿಯೋಸ್ ನೋಡಿ. ಸೆಕೆಂಡ್ ಥಿಂಗ್ ಇಸ್ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಪೇಷನ್ಸ್ ಆ್ಯಂಡ್ ಟೈಮ್. ನಿಮಗೆ ಪೇಷನ್ಸ್ ಇಲ್ಲದ್ರೆ ಪ್ಲೀಸ್ ಬರೋಕ್ಕೆ ಹೋಗ್ಬೇಡಿ ಸ್ಟಾಕ್ ಮಾರ್ಕೆಟ್ಗೆ. ದುಡ್ಡು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನನಗೆ 6 years ನನಗೆ ಆ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಥರ್ಡ್ ಥಿಂಗ್ ಈಸ್ ಮನಿ ಶುಡ್ ಅರ್ನ್ ಮನಿ. ಆ ಕಾನ್ಸೆಪ್ಟ್ ಮಾಡ್ಕೊಳ್ಳಿ. ಅದು ಮಾಡ್ಕೊಂಡ್ರೆ ಮಾತ್ರ ನೀವು ನೆಕ್ಸ್ಟು ನಿಮಗೆ ಈಸಿಗೆ ರಿಟೈರ್ಡ್ ಆಗ್ಬೋದು. ಆಮೇಲೆ ನಿಮಗೆ ಫೈನಾನ್ಷಿಯಲಿ ಪೀಸ್ಫುಲ್ ಆಗಿರ್ತೀರ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಡೆಫಿನೆಟ್ಲಿ ಸರ್ ಫೈನಲಿ ಸೊ TD ಹೆಂಗೆ ಯೂಟ್ಯೂಬಲ್ಲಿ ರ್ಯಾಂಡಮ್ ಆಗಿ ಸರ್ಚ್ ಮಾಡಿದ್ರೆ ಇಲ್ಲ ಪರ್ಟಿಕ್ಯುಲರ್ಲಿ ಸರ್ಚ್ ಮಾಡಿದ್ರೆ ಹೆಂಗೆ ಸರ್ಚ್ ಮಾಡಿದ್ರೆ? ಇಲ್ಲ ಸರ್, ನಾನು ಪರ್ಟಿಕ್ಯುಲರ್ ಆಗಿ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನಗೆ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತಾ ಇರ್ಬೇಕಾದ್ರೆ ಒಂದು ಸಲ ಬಂತು. ಹಂಗೆ ಒಂದು ಏನಿದು ಕನ್ನಡದಾಗ ಬರ್ತಾ ಇದೆ. ಕನ್ನಡ ಅಂದ್ರೆ ಅದು ನಮ್ಮ ಹಾರ್ಟ್ ಅಲ್ಲಿದೆ, ನಮ್ಮ ಬ್ಲಡ್ ಅಲ್ಲಿದೆ. ಸೊ ಅದು ಕನ್ನಡದಲ್ಲಿ ಬಂದಾಗ ನನಗೆ ಫುಲ್ ಕ್ಯಾಚಿ ಆಯ್ತು. ಇದೇನು ಕನ್ನಡದಲ್ಲಿ ಹೇಳ್ಕೊಡ್ತೆ ಅಂತ. ಆಮೇಲೆ ಆಲ್ಮೋಸ್ಟ್ ಒಂದು 3 months ನಾನು ಟ್ರೈ ಮಾಡಿದೆ ಇದು ನೋಡೋದು. ಯಾಕಂದ್ರೆ ಆಲ್ರೆಡಿ ನಾನು ಹಚ್ಚತೋಟದಲ್ಲಿ ನಂಗೆ ಲ್ಯಾಕ್ಸ್ ಟುಗೆದರ್ ನಾನು ಲಾಸ್ ಮಾಡ್ಕೊಂಡ್ಬಿಟ್ಟಿದೆ. ಟ್ರೈನಿಂಗೋಸ್ಕರ ನಾನು ಲಾಸ್ ಮಾಡ್ಕೊಂಡಿದ್ದೆ. ಆಮೇಲೆ ಯೂಟ್ಯೂಬಲ್ಲಿ ಒಂದು 2-3 months ನೋಡಿದೆ. ಆಮೇಲೆ ನಂಗೆ ಟೈಮ್ ಅಡ್ಜಸ್ಟ್ ಆಗಿಲ್ಲ. ಆಮೇಲೆ ಒಂದು ಫೈನಲ್ ಡೇ 1 year ಬ್ಯಾಕ್ 18th August 2023 ಈಸ್ ಮೈ ಗೋಲ್ಡನ್ ಡೇ ಅನ್ಕೋತೀನಿ. ಯಾಕಂದ್ರೆ ಅವತ್ತು ನಾನು ಸ್ಟಾರ್ಟ್ ಮಾಡಿದೆ ಇಲ್ಲಿ ಬಂದು. ಅದಾದ್ಮೇಲೆ ನೀವು ನೋಡಿದ್ರೆ ಲಾಸ್ಟ್ ಇಯರ್ ನೋಡಿದ್ರೆ ಒಂದು ಸ್ವಲ್ಪ ನೆಗೆಟಿವ್ ಇದೆ. ಆಮೇಲೆ ಎಸ್ ಐ ಕೇಮ್ ಟು ಪಾಸಿಟಿವ್. ಎಸ್ ನೌ ಇಟ್ಸ್ ಗೋಯಿಂಗ್ ಆನ್ ಪಾಸಿಟಿವ್ ಓನ್ಲಿ. ಸರ್ ನಿಮ್ಮ ಸ್ಟ್ರಾಟಜಿ ಇಸ್ ವೆರಿ ಸಿಂಪಲ್. ಪಿಕ್ ದ ಸ್ಟಾಕ್ಸ್ ಸೆಗ್ಮೆಂಟಲ್ಲಿ ಒಂದು ಸೆಕ್ಟ್ರಲ್ಲಿ ನಂಬರ್ 1, ನಂಬರ್ 2, ನಂಬರ್ 3 ಸ್ಟಾಕ್ ಪಿಕ್ ಮಾಡಿ ಅದನ್ನು ಬಾಟಮಲ್ಲಿ ಕ್ಯಾಚ್ ಮಾಡಿ ಹೋಲ್ಡ್ ಮಾಡಿ ಎಸ್ ಮೇಲಕ್ಕೆ ಬಂದಾಗ ಎಕ್ಸಿಟ್ ಆಗಿ. ವೆರಿ ಸಿಂಪಲ್ ಸ್ಟ್ರಾಟಜಿ. ಸೊ ಒಂದು ಸ್ಟಾಕ್ ಪಿಕ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತೀರಾ? ಸರ್ ಅದು ನಂದು ಸ್ಟಾಕ್ ಲಿಸ್ಟಲ್ಲಿ ವಾಚ್ ಲಿಸ್ಟಲ್ಲಿ ಹಾಕ್ಬಿಟ್ಟಿದ್ದೀನಿ ಸರ್. ನಾನು ವಾಚ್ ಲಿಸ್ಟಲ್ಲಿ ಯಾವ ಸ್ಟಾಕ್ ನಾನು ಎಲ್ಲ ಡೈಲಿ ಮಾಡಕ್ ಹೋಗೋದಿಲ್ಲ. ನೀವು ಅದು ಹೇಳ್ಕೊಟ್ಟಂಗೆ ಒಂದು 50-60 ಸ್ಟಾಕ್ಸ್ ತಗೊಂಡು ವಾಚ್ ಲಿಸ್ಟಲ್ಲಿ ಹಾಕಿದ್ದೀನಿ. 50-60 ಸ್ಟಾಕ್ಸ್ ಅಲ್ಲೇ ಫಿಲ್ಟರ್ ಮಾಡ್ಕೊಂಡು ಫಿಲ್ಟರ್ ಮಾಡೋದಿಲ್ಲ. ಅದರಲ್ಲೇ ಡೈಲಿ ಡೈಲಿ ಚೆಕ್ ಮಾಡೋದಿಲ್ಲ. ಪ್ರಾಬಬ್ಲಿ ಡೈಲಿ ಅಂದ್ರೆ ಒಂದು 5-10 minutes ಕೊಡ್ತೀನಿ. ಜಸ್ಟ್ ವಾಚ್ ಲಿಸ್ಟ್ ಅಲ್ಲಿ ನೋಡ್ತಾ ಇದ್ರೆ ಯಾವ್ದು ಕೆಳಗಡೆ ನೋಡ್ಕೊಂಡು ಹೋಗ್ತೀನಿ, ಯಾವ್ದು ಮೇಲ್ಗಡೆ ನೋಡ್ತೀನಿ. ಕೆಳಗಡೆ ಇರೋದನ್ನ ಅಬ್ಸರ್ವ್ ಮಾಡ್ತೀನಿ ತಗೊಳೋದಕ್ಕೆ, ಮೇಲ್ಗಡೆ ಇರೋದನ್ನ ಅಬ್ಸರ್ವ್ ಮಾಡ್ತೀನಿ ಸೆಲ್ ಮಾಡೋದಕ್ಕೆ. ಅಷ್ಟೇ. ವೆರಿ ಸಿಂಪಲ್ ಸರ್. ಸೊ ಫೈನಲಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಶೇರ್ ಮಾರ್ಕೆಟ್ ಅಲ್ಲಿ ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು? ಎಸ್, ಇದು ತುಂಬಾ ಒಳ್ಳೇದು. ತುಂಬಾ ಜನ ಶೇರ್ ಮಾರ್ಕೆಟ್ಗೆ ಬರ್ತಾರೆ, ಬಟ್ ಯಾರು ನಿಲ್ಲೋದಿಲ್ಲ. ದಟ್ ಈಸ್ ಅ ಥಿಂಗ್. ಏನೇನ್ ಮಾಡಬಾರ್ದು. ಫಸ್ಟ್ ನಾವು ನೆಗೆಟಿವ್ ತಿಂಕೊಂಡ್ರೆ ಪಾಸಿಟಿವ್ ಈಸಿಗೆ ಬರುತ್ತೆ. ಏನ್ ನೆಗೆಟಿವ್ ಅಂದ್ರೆ, ನೀವು ಫಸ್ಟು ನಿಮ್ಗೆ ಒಂದು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಒಂದು 100 ಜನ ಕಾಲ್ ಮಾಡ್ತಾರೆ. ನಿಜವೂ ಗೊತ್ತಿಲ್ಲ ನಮ್ಮ ಅಕೌಂಟ್ ಎಲ್ಲೆಲ್ಲಿ, ನಮ್ಮ ಮೊಬೈಲ್ ನಂಬರ್ ಎಲ್ಲೆಲ್ಲಿ ಶೇರ್ ಆಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ.
ದಿನಕ್ಕೊಂದು 10 ಕಾಲ್ ಬರುತ್ತೆ. ಸರ್ ನಾವು ಟಿಪ್ ಕೊಡ್ತೀವಿ, ಆಮೇಲೆ ನಾವು ಏನದು ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡ್ತೀವಿ, ಇದನ್ನೆಲ್ಲ ಕೇಳಬೇಡಿ. ಅದೆಲ್ಲ ಅವ್ರು ನಂಬರ್ ಮಾಡಿದ್ರೆ ಬ್ಲಾಕ್ ಮಾಡಿ ಅವ್ರದ್ದೆಲ್ಲ. ಅದು ಫಸ್ಟ್ ಪಾಯಿಂಟ್ ಮಾಡಬೇಕು. ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟು ಕಾಲ್ ಮಾಡಿ PMS ಕೊಡಿ ಸರ್, ನೀವು ವರ್ಕಿಂಗಲ್ಲಿದ್ದೀರಾ, ನೀವು ಮಾಡೋಕ್ಕಾಗಲ್ಲ, ನಾವು ಮಾಡ್ತೀವಿ ಅಂತ ಅದೆಲ್ಲ ಏನು ನಂಬಕ್ಕೆ ಹೋಗ್ಬೇಡಿ. ಅದೆಲ್ಲ ನಂಬಿದ್ರೆ ಯು ವಿಲ್ ಗೋಯಿಂಗ್ ಟು ಲೂಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಈಸು ಎಲ್ಲಂದ್ರಲ್ಲೆಲ್ಲ ಆಫ್ಲೈನ್ಗೆ ಹೋಗ್ಬೇಡಿ, ಕ್ಲಾಸ್ಗೆ ಅಟೆಂಡ್ ಆಗಿ. ಯಾಕಂದ್ರೆ ಆಫ್ಲೈನಲ್ಲಿ ಅವ್ರು ಸಿಗೋದಿಲ್ಲ ನಮಗೆ. 108 ಒಂದು ಸೆಷನ್ ನಾನು ಅಟೆಂಡ್ ಆಗಿದ್ದೀನಿ, ಕಮ್ಮಿ ಅಂದರೆ ಒಂದು 200 ಜನ ಇದ್ದಾರೆ. 200 ಜನದಲ್ಲಿ ಏನು ಮಾತಾಡ್ತೇವೆ, ನೀವು ಎಲ್ಲಿ ಡೌಟ್ ಕೇಳ್ತೀರಾ, ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಆನ್ಲೈನ್ಗೆ ಬರಬೇಡಿ, ಆಫ್ಲೈನ್ಗೆ ಬನ್ನಿ. ಆಫ್ಲೈನ್ಗೆ ಬಂತಾರೆ, ಸಿಗ್ತಾರೆ, ಡೈರೆಕ್ಟ್ 1-to-1 ಮಾತಾಡ್ಬೋದು. ಅದು ತುಂಬಾ ಇಂಪಾರ್ಟೆಂಟ್. ಇವಾಗ ನೋಡಿ ಸರ್ ಸಿಕ್ಕಿದೀವಿ. ನನಗೆ ಹಾನೆಸ್ಟ್ ಹೇಳ್ಬೇಕಂದ್ರೆ ಮನೋಜ್ ಸರ್ ಸಿಕ್ಕಿರೋದು ನಮ್ಗೆ ತುಂಬಾ ಖುಷಿನೇ. ಯಾಕಂದ್ರೆ 1 year ಆದ್ಮೇಲೆ ನಾನು ಬಂದು ಮತ್ತೊಮ್ಮೆ ಇವ್ರ ಜೊತೆ ಹಾಟ್ ಸೀಟ್ ಅಲ್ಲಿ ಕುತ್ಕೊಂಡಿದ್ದೆ. ಇಡೀ ಸಾಧಕರಲ್ಲಿ ಕೂತಿರೋದೇ ಒಂದು ದೊಡ್ಡ ಸಾಧನೆ ಸರ್. ಆಕ್ಚುಲಿ ಕಾನ್ಫಿಡೆನ್ಸ್ ಏನ್ ಸರ್ ಅಲ್ಲಿ ಇತ್ತಲ್ಲ, ಸೊ ಅವತ್ತೇ ನಾನು ಅನ್ಕೊಂಡೆ. ಸೊ ಇವ್ರು ಹೇಳಿದ್ರು ಕ್ಲಾಸಸ್ ಎಲ್ಲ ಆದ್ಮೇಲೆ, ಸರ್ ಐ ಆಮ್ ಗೋಯಿಂಗ್ ಟು ಡೂ ಸಮಥಿಂಗ್ ಅಂತ ಹೇಳಿದ್ರು. ಸೊ ಎಸ್ ಸರ್ ನಾನು ಹೇಳಿದೆ, ಸರ್ ನೆಕ್ಸ್ಟ್ ಇಯರ್ ನಿಮ್ಮನ್ನ ಸಾಧಕರಲ್ಲಿ ನೋಡ್ಬೇಕಂತ ಹೇಳಿದ್ದೆ. ಆ್ಯಂಡ್ ಫೈನಲಿ ಸರ್ ನನ್ನ ಏನು ಅನ್ಕೊಂಡಿದ್ದೋ ಫೈನಲಿ ಸರ್ ಈಸ್ ಇನ್ ಸಾಧಕರು ಸೀಟ್. ಸೊ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಸರ್ ನೆಕ್ಸ್ಟ್ ಇನ್ನೇನು ಮಾಡಬಾರ್ದು, ಇನ್ನೇನು ಮಾಡ್ಬೇಕು ಸರ್? ಸರ್ ಅದು ಮೋಸ್ಟ್ ಇಂಪಾರ್ಟೆಂಟು. ಏನು ಮಾಡ್ಬೇಕಂದ್ರೆ ನಿಮಗೆ ನೀವು ಓಡಾಡ್ಬೇಕಾದ್ರೆ ನೀವು ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾ ಇದ್ದೀನಿ ಇದೆಲ್ಲ ಹೇಳಿದ್ರೆ ನೆಗೆಟಿವ್ ಮಾತಾಡ್ತಾರೆ. ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ. ಯಾಕಂದ್ರೆ ಒಂದ್ಸಲ ನೆಗೆಟಿವ್ ಥಾಟ್ ಬಂತಂದ್ರೆ ನೀವು ಟ್ರೇಡ್ ಎಲ್ಲ ಲಾಸ್ ಆಯ್ತಂದ್ರೆ ಅದಂಗೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಟ್ರೈ ಟು ಬಿ ಇನ್ ದ ಪಾಸಿಟಿವ್ ಪೀಪಲ್. ಯಾರು ಪಾಸಿಟಿವ್ ಆಗಿ ಸ್ಟಾಕ್ ಮಾರ್ಕೆಟ್ ಮಾಡ್ತಾರೆ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿ, ಡಿಸ್ಕಷನ್ ಮಾಡಿ, ಯು ಗೆಟ್ ದ ನಾಲೆಜ್. ಇದು ನಂದು. ಆಮೇಲೆ ತುಂಬಾ ಗ್ರೀಡಿ ಆಗಬೇಡಿ. ದುಡ್ಡು ವಿಲ್ ಫ್ಲೋ. ಯಾರು 1 ದಿನ 2 ದಿನಗೆ ಸಾವುಕಾರ ಆಗ್ತೀನಂತಾರೋ ಅವ್ರು ನಿಜವಲ್ಲೂ ಝೀರೋ. ಸರ್ ಹೇಳ್ದಂಗೆ 0 ಪೈಸೆ ತೊಗೊಂಡು ಹೋಗ್ತಾರೆ, 1 ಪೈಸೆನೂ ತೊಗೊಂಡೋಗಲ್ಲ. ಯಾರು ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ, ಯಾರು ಸ್ಲೋಗೆ ಗೇನ್ ಮಾಡ್ಕೊಂಡು ಹೋಗ್ತಾರೋ ಅವ್ರು ಲೈಫ್ ಲಾಂಗ್ ಇರ್ತಾರೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಸೊ ಥ್ಯಾಂಕ್ ಯು ಸರ್. ಸೊ ನಮ್ಮ TD ಅಕಾಡೆಮಿಗೆ ಬಂದು ಸೊ ಡೇಟ್ ಸಹ ಬರ್ಕೊಂಡಿದ್ದಾರೆ, 18/8/2023 ಆ್ಯಂಡ್ ಇವತ್ತು 2024, 1 ವರ್ಷ, ಆಲ್ಮೋಸ್ಟ್ 1 ವರ್ಷ ಆಗ್ತಾ ಇದೆ. ಸೊ ಸರ್ ಒಂದು ಪರಿಶ್ರಮದಿಂದ ಸೊ ಅವರು IT ಪ್ರೊಫೆಷನಲ್ ಇದ್ಕೊಂಡ್ರು ಸಹ ಸೊ ಅವರು ಸ್ವಲ್ಪ ಸಿಕ್ಕಿರೋ ಸ್ಮಾಲ್ ಟೈಮಲ್ಲಿ ಈಸ್ ಟ್ರೈಂಗ್ ಟು ಪಿಕ್ ಸಮ್ ಸ್ಟಾಕ್ಸ್ ಆ್ಯಂಡ್ ಇನ್ವೆಸ್ಟ್ ಆ್ಯಂಡ್ ಈಸ್ ಮೇಕಿಂಗ್ ವೆರಿ ಗುಡ್ ಮನಿ. ಸೊ ಈ ಥರ ನೀವು ಸಹ TD ಸಾಧಕರಿಗೆ ಬಂದು ಕುತ್ಕೋಬೇಕಂತ ನಮ್ಮ ಎಲ್ಲರ ಒಂದು ಆಶಯ. ಸೊ ಯಾರ್ಯಾರು ಇನ್ನೂ ಸ್ಟಾಕ್ ಮಾರ್ಕೆಟಲ್ಲಿ ಮನೇಲೇ ಕೂತ್ಕೊಂಡು ಚಿಂಟು ಗ್ಯಾಂಗ್ ಜೊತೆ ಸೇರಿಕೊಂಡು ಆಪ್ಷನ್ ಬೈಯಿಂಗ್ ಮಾಡಿಕೊಂಡು ಲೈಫನ್ನೇ ಹಾಳು ಮಾಡ್ಕೋತಾ ಇದ್ದೀರೋ, ಇದೊಂದು ಸದಾವಕಾಶ ಇದೆ. ಬನ್ನಿ TD ಅಕಾಡೆಮಿಗೆ ಬಂದು. ಸೊ ನಮ್ಮ ಈವನ್ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಕ್ಲಾಸಸ್ ಇರುತ್ತೆ. ಆ್ಯಂಡ್ ಈ ಒನ್ ಮೋರ್ ಥಿಂಗ್ ನಾವೇನು ಮಾಡಿದ್ದೀವಿ ಅಂದರೆ ಪ್ರತಿ ಸಂಡೇ 10 ಗಂಟೆಯಿಂದ 12ವರೆಗೆ ಫ್ರೀ ವರ್ಕ್ಶಾಪ್ ಸಹ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಬ್ರಾಂಚ್ಗಳಲ್ಲೂ ಸಹ ಫ್ರೀ ವರ್ಕ್ಶಾಪ್ ಇರುತ್ತೆ. ಅಟ್ಲೀಸ್ಟ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಅಂದರೆ ಏನು, ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲದಿರೋರು ಫ್ರೀ ವರ್ಕ್ಶಾಪ್ ಅಟೆಂಡ್ ಮಾಡಿ ಅಟ್ಲೀಸ್ಟ್ ದ ಬೇಸಿಕ್ಸ್ ಆದರೂ ತಿಳ್ಕೊಳ್ಳಿ. ಸೊ ಲೇಟರ್ ಇಫ್ ಯು ಥಿಂಕ್ ಆಫ್ ಏನಾದ್ರು ಇನ್ನೂ ಕಲಿಬೇಕಂತ ಆಸಕ್ತಿ ಇದೆ, ಯು ಕ್ಯಾನ್ ಜಾಯಿನ್ TD ಅಕಾಡೆಮಿ. ಸೊ ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತೊಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.